ಹೊರಗಡೆ ಬಂದ ಮೇಲೆ ಸ್ಪಂದನ. ಮಾಳು ಅವರು ಸ್ವಲ್ಪ ಓವರ್ ಕಾನ್ಫಿಡೆನ್ಸಲ್ಲಿ ಇದ್ರು ಅನ್ಸುತ್ತೆ, ಸ್ವಲ್ಪ ಬೇಜಾರು ಮಾಡ್ಕೊಂಡ್ಬಿಟ್ರು. ಬಿಗ್ ಬಾಸಲ್ಲಿ ಅವ್ರಿಗೆ ಗೆಲ್ಬಾರ್ದು ಇವ್ರಿಗೆ ಗೆಲ್ಬಾರ್ದು ಆ ಥರ ಈ ಥರ ಮಾತಾಡ್ಬಿಟ್ರು. ಅದು ನಿಮ್ಗೆ ಗಮನಕ್ಕೆ ಪೂರ್ತಿ ಇಲ್ಲ ಅನ್ಕೋತೀನಿ, ಬಟ್ ಕೇಳಬೇಕು ಅಂದರೆ ಮಾಳವರು ಫಸ್ಟ್ ಆ ಥರ ಇದ್ದವರು ಆಚೆ ಬಂದಮೇಲೆ ಯಾಕೆ ಅಷ್ಟೊಂದು ಅಗ್ರೆಷನಲ್ಲಿ ಮಾತಾಡೋ ರೀತಿಲಿ ಆಯಿತು ಅನ್ಸುತ್ತೆ? ನಿಜವಾಗ್ಲೂ ಸರ್ಪ್ರೈಸಿಂಗ್ ನನಗೆ, ಯಾಕೆಂದರೆ ಅವರು ಕಾನ್ಫಿಡೆನ್ಸ್ ಇತ್ತು. ಬಟ್ ಸ್ಟಾರ್ಟಿಂಗೇ ನಾವು ಜಂಟಿ ಇರುವಾಗಲೇ ಇಲ್ಲ ಅಪ್ಪಿ ನಂಗೆ ಗೊತ್ತು ನನ್ನ ಜನ ನಂಗೆ ಕೈ ಹಿಡಿತಾರೆ ಅಂತ, ನೀನು ಹೆದರ್ಕೋಬೇಡ ಅನ್ನೋರು. ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲೋ ಅವ್ರಿಗೆ ಸೆಕೆಂಡ್ ವೀಕದ್ದು ನಾನು ಹೇಳ್ತಿರೋದು, ಆವಾಗಲೇ ಅವ್ರಿಗೆ ಹೆಂಗೋ ಏನೋ ಅನ್ನೋದು ತಲೆಯಲ್ಲಿ ಇತ್ತು ಒಂದು ಸೈಡ್ ಆಫ್ ದ ಕಾರ್ನರಲ್ಲಿ. ಬಟ್ ಹೊರಗಡೆ ಬಂದ ಆ ಸ್ಟೇಟ್ಮೆಂಟ್ಸ್ ಯಾಕೆ ಮಾಡಿದ್ರು ಗೊತ್ತಿಲ್ಲ. ಪ್ರಾಬಬ್ಲಿ ಒಂಥರ ಓವರ್ವೆಲ್ಮ್ಡ್ ಆಗಿಬಿಟ್ರು ಅನ್ಸುತ್ತೆ, ಎಲ್ಲ ಮೀಡಿಯಾ 1 by 1 ಇಂಟರ್ವ್ಯೂ ಅದಕ್ಕೆ ಹಂಗೆ ಹೇಳಿದ್ದಾರೆ ಅನ್ಸುತ್ತೆ. ಬಟ್ ಆ್ಯಸ್ ಅ ಪರ್ಸನ್ ಅವ್ರು ಹಂಗಲ್ಲ, ಆ ಥರ ಸ್ಟೇಟ್ಮೆಂಟ್ಸ್ ಮಾಡಲ್ಲ. ಯಾಕೆಂದರೆ ಮನೇಲಿರುವಾಗ್ಲೂ ಅಷ್ಟು ಓಪನ್ ಆಗಿ ಅಥವಾ ಏನೋ ಆ ಥರ ಯಾವ ಸ್ಟೇಟ್ಮೆಂಟು ಇದುವರೆಗೂ ಮಾಡೇ ಇಲ್ಲ. ಐ ಥಿಂಕ್ ಇಟ್ ವಾಸ್ ಜಸ್ಟ್ ಓವರ್ವೆಲ್ಮ್ಡ್, ಎಲ್ಲನೂ ಒಟ್ಟಿಗೆ ಬಂತಲ್ಲ, ಅದಕ್ಕೆ ಆ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅನಿಸುತ್ತೆ.